ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ದ್ವಿತೀಯ ಪಿ ಯು ಸಿ ಅಪ್ಡೇಟ್ಗೆ ಸ್ವಾಗತ. ದ್ವಿತೀಯ ಪಿ ಯು ಸಿ ಫಲಿತಾಂಶ ಯಾವಾಗ ಬರುತ್ತೆ, ರಿಸಲ್ಟ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಆಕಾಂಕ್ಷೆಗಳು ನಿಮಗೆ ಗೊತ್ತಿರೋ ಅಂದರೆ ಪಿ ಯು ಸಿ ಎಕ್ಸಾಮ್ನ ಬರೆದು ರಿಸಲ್ಟ್ಗೆ ವೇಟ್ ಕೂಡ ಮಾಡ್ತಾ ಇದ್ದೀರಾ. ಇನ್ನೇನು ಎಕ್ಸಾಮ್ ಕೂಡ ಮುಗೀತು. ಈಗ ಮೈನ್ ಥಿಂಗ್ ಫಲಿತಾಂಶ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ, ನನಗೂ ಕೂಡ ಗೊತ್ತು. ಈಗ ಇಡೀ ಇತಿಹಾಸದಲ್ಲಿ, ಇಡೀ ಹಿಸ್ಟ್ರಿಲೇ ಮೊದಲ ಬಾರಿಗೆ ನಿಮಗೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ದಿನಾಂಕವನ್ನು ಮುಖಂಡ್ಬಿಟ್ಟು ಅಂದರೆ ರಿಸಲ್ಟ್ ಡೇಟ್ ಅನ್ನು ಕೂಡ ಮನೆಯ ಸಚಿವರಾದ ಮಧು ಬಂಗಾರಪ್ಪ ಅವರು ಪರೀಕ್ಷೆ ಮುಂಚೆನೇ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೀವಿ ಅಂತ ಹೇಳಿದ್ರು. ಬಿಕಾಸ್ ಯಾರು ಕೂಡ ಮಾಡಿರಲಿಲ್ಲ ಆ ರೀತಿ. ಎಕ್ಸಾಮ್ ಮುಂಚೆನೆ ರಿಸಲ್ಟ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ರು. ಏಪ್ರಿಲ್ 7ನೇ ತಾರೀಕು ನಿಮಗೆ ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿ ಈ ಹಿಂದೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಸಾಧ್ಯತೆ ಕೂಡ ಇದೆ. ಇನ್ನು ಕೇವಲ 20 ಡೇಸ್ ಟೈಮ್ ಇದೆ. ಅದರೊಳಗಡೆ ಅವರು ವ್ಯಾಲ್ಯೂಯೇಷನ್ ಮುಗಿಸ್ಬೇಕಾಗುತ್ತೆ. ವ್ಯಾಲ್ಯೂಯೇಷನ್ ಆದಷ್ಟು ಬೇಗನೆ ಮಾಡ್ತಾರೆ. ಲಾಸ್ಟ್ ಟೈಮ್ ಕೂಡ ಆದಷ್ಟು ಬೇಗನೆ ಕೂಡ ಮಾಡಿದ್ರು. ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ, ನಿಮಗೆ ಖಂಡಿತ ಏಪ್ರಿಲ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ನಾವು ನಿಮ್ಮ ಫಲಿತಾಂಶ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇಲ್ಲಿ ವ್ಯಾಲ್ಯೂಯೇಷನ್ ಬೇಗ ಕಂಪ್ಲೀಟ್ ಆದ್ರೆ ನಿಮಗೆ ಈಸಿಯಾಗಿ ನಿಮಗೆ ಏಪ್ರಿಲ್ ಫಸ್ಟ್ ವೀಕ್ 7ನೇ ತಾರೀಕು ಟೈಮ್ಗೆ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಬಿಕಾಸ್ ಯಾಕೆಂದ್ರೆ ವ್ಯಾಲ್ಯೂಯೇಷನ್ ಯಾವ ರೀತಿ ನಡೀತಿದೆ, ಪ್ರೊಸೆಸ್ ಕೂಡ ಏನು, ನಿಮಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ, ಯಾವ ರೀತಿ, ಅದ್ರ ಬಗ್ಗೆ ಎಲ್ಲ ವಿಡಿಯೋ ಕೂಡ ಮಾಡ್ತೀವಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮಗೆ ವ್ಯಾಲ್ಯೂಯೇಷನ್ ಯಾವಾಗ ಕಂಪ್ಲೀಟ್ ಕೂಡ ಆಗುತ್ತೆ ಅದರ ಮೇಲೆ ಡಿಪೆಂಡ್ ಕೂಡ ಆಗುತ್ತೆ. ಅದ್ರ ಬಗ್ಗೆ ನಾವು ಡೈಲಿ ಅಪ್ಡೇಟ್ನ ಕೊಡ್ತೀವಿ. ವ್ಯಾಲ್ಯೂಯೇಷನ್ ಪ್ರೊಸೆಸ್ ಕೂಡ ಹೇಗೆ ಆಗಿದೆ, ವ್ಯಾಲ್ಯೂಯೇಷನ್ ಶುರು ಆಗಿದೆ ಏನು ಅಂತ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.